ಶ್ರೀಯುತ ರಾಮಚಂದ್ರರವರು ರಾಜಕೀಯ ನಾಯಕರಲ್ಲ, ಈ ನಮ್ಮ ಭಾಗಕ್ಕೆ ಸಾಂಸ್ಕೃತಿಕ ನಾಯಕರು. ಈ ಭಾಗದಲ್ಲಿ ಒಂದು 26 ದೇವಸ್ಥಾನಗಳಿವೆ. ಎಲ್ಲಾ ದೇವಸ್ಥಾನಗಳು ಮೂಲತಃ ಅವರೇ ಕಾರಣ. ಇಲ್ಲಿರೋ ಶಾಲೆಗಳು, ಪಾರ್ಕ್ಗಳು ಎಲ್ಲ ಮಾಡಿಸಿದ್ದಾರೆ. ಆಮೇಲೆ ಅವರು ಪಕ್ಷಾತೀತ, ಜಾತ್ಯತೀತವಾದ ವ್ಯಕ್ತಿ. ನಾನು ಈ ಜಾತಿ ಆ ಜಾತಿ ಏನಿಲ್ಲ, ಹಿಂಬಾಲಕರನ್ನ ಬೆಳೆಸೋನೆ ನಿಜವಾದ ನಾಯಕ. ನೋಡಿ, ನಮ್ಮನ್ನೆಲ್ಲ ಅವರು ಜೊತೆಲಿ ಹಾಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ. 20 ವರ್ಷಗಳಿಂದ ಮಾಡ್ತಕ್ಕಂಥದ್ದು ಒಂದು ಸಾಧನೆ. ನೀವು 3 ಕಾರ್ಯಕ್ರಮಗಳನ್ನು ನೋಡಿ, 3 ದಿವಸದ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿದೆ. ಒಂದ್ ದಿವಸ ಜನಪದ ಗೀತೆಗಳಾಯ್ತು, ನಿನ್ನೆ ರಾಮಾಯಣ ದರ್ಶನము, ಇವತ್ತು ಯಕ್ಷಗಾನ, ಆಮೇಲೆ ಈ ಭಾಗದ ಗಣ್ಯರಿಗೆ ಸನ್ಮಾನ, ಕಲಾವಿದರು ಎಲ್ಲ ಈ ಭಾಗದವರೇ. ಏನು ಒಂದು ಅದ್ಭುತವಾದ ಕಾರ್ಯಕ್ರಮ, ಒಂದು ಪರಿಕಲ್ಪನೆ ಇಟ್ಕೊಂಡು ರಾಮಚಂದ್ರ ಅವ್ರು ಮಾಡ್ತಾರೆ. ಮೊನ್ನೆ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯ್ತು. ಅದ್ರ ಹಿಂದಿನ ದಿನ ಮಹಿಳೆಯರಿಗೆ ಮಾತ್ರ ಒಂದು ಕ್ರೀಡಾ ಕಾರ್ಯಕ್ರಮಗಳಿತ್ತು. ಅವತ್ತಿನ ಸಂಜೆ ಜನಪದ ಗೀತೆಗಳಿತ್ತು. ನಿನ್ನೆ 2 ಇತ್ತು. ಒಂದು ಅಹಲ್ಯಬಾಯಿ ಹೋಳ್ಕರ್ ಅವರ ಒಂದು ನಾಟಕ ಇತ್ತು. ಅದಕ್ಕಿಂತ ಮೊದಲು ಒಂದು ರಾಮಾಯಣ ದರ್ಶನ ಇತ್ತು. ಇವತ್ತು ಯಕ್ಷಗಾನ ಇದೆ. ಈ ರೀತಿಯಾಗಿ ಸಾಂಸ್ಕೃತಿಕವಾಗಿ ಸಂಕೀರ್ಣವಾಗಿರ್ತಕ್ಕಂಥ ಪ್ರದೇಶ ಇದು. ರಾಜೇಶ್ವರ ನಗರನೇ ಸಾಂಸ್ಕೃತಿಕವಾಗಿ ಸಂಕೀರ್ಣವಾಗಿರ್ತಕ್ಕಂಥದ್ದು.